ವಾರ್ತೆಯ ಮುಖ್ಯಾಂಶಗಳು. ಅಪಾಯದಿಂದ ಪಾರಾಗಿರುವ ಬೈಕ್ ಸವಾರ ಮತ್ತು ಸಹಸವಾರ. ಬಣ್ಣದ ಮಠದಲ್ಲಿ ಶ್ರದ್ಧಾ ಭಕ್ತಿಯಿಂದ ಆಚರಣೆಗೊಂಡ ಬಸವ ಜಯಂತಿ. ಅಕ್ಷಯ ತೃತೀಯ ಮುಹೂರ್ತದಲ್ಲಿ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜ ಗುರುಕುಲ ನಿರ್ಮಾಣ ಕಾರ್ಯ ಶುಭಾರಂಭ. ಶಿರ್ಸಿ ತಾಲೂಕಿನ ನೆರೆಬೆಲ್ ಗ್ರಾಮದ ಶ್ರೀ ಶೀತಲಮಾರಿ ದೇವಿ ಜಾತ್ರೆಗೆ ಇಂದಿನಿಂದ ವಿವಿಧ ಧಾರ್ಮಿಕ ವಿಧಿವಿಧಾನದೊಂದಿಗೆ ಚಾಲನೆ. ಬಸವಣ್ಣನವರ ಆದರ್ಶಗಳು ಇಡೀ ಜಗತ್ತಿಗೆ ಇಂದಿಗೂ ದಾರಿದೀಪವಾಗಿದೆ. ಶಾಸಕ ಭೀಮಣ್ಣ ನಾಯ್ಕ್. ಕೆಲ ಗಂಟೆಗಳ ಹಿಂದೆ ಕುಮಟಾ ತಾಲೂಕಿನ ದೀವಗಿ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಶಿರ್ಸಿ ನೀಲೆಕಣ್ಣಿಯ ಜಾನ್ಸನ್ ಮತ್ತು ಸ್ಟಾರ್ವಿನ್ ಚಿಕಿತ್ಸೆ ಬಳಿಕ ಅಪಾಯದಿಂದ ಪಾರಾಗಿದ್ದು ಅವರೀಗ ಸುರಕ್ಷಿತರಾಗಿ ಮನೆಗೆ ತಲುಪಿದ್ದಾರೆ. ಬೈಕ್ ಮೇಲಿದ್ದ ಜಾನ್ಸನ್ ಮತ್ತು ಸ್ಟಾರ್ವಿನ್ ಲಗೇಜ್ ರಿಕ್ಷಾಕ್ಕೆ ಡಿಕ್ಕಿಗೊಳಗಾಗಿ ಗಾಯಗೊಂಡಿದ್ದರು. ವಚನಾಮೃತ ಮಠವಾದ ಬಣ್ಣದ ಮಠದಲ್ಲಿಂದು ಬಸವ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್.ಪಿ. ಹಿರೇಮಠ್ ಅವರು ಪೂಜೆ ಮಾಡುವ ಮೂಲಕ ಹಾಗೂ ಶ್ರೀ ಗುರುಸಿದ್ದೇಶ್ವರ ಮಹಿಳಾ ಮಂಡಳದ ಸದಸ್ಯರಿಂದ ವಚನ ಪಠಣ ಮಾಡುವ ಮೂಲಕ ಬಸವ ಜಯಂತಿಯನ್ನು ಶ್ರದ್ಧಾ ಭಕ್ತಿಯಾಗಿ ಆಚರಿಸಲಾಯಿತು. ಎಸ್.ಪಿ. ಹಿರೇಮಠ್ ಅವರು ಬಸವಣ್ಣನವರ ಕುರಿತು ಮಾತನಾಡಿದರು. ಶಿರ್ಸಿ ಬೇಡ ಜಂಗಮ ಸಮಾಜದ ಅಧ್ಯಕ್ಷರಾದ ಕುಮಾರಸ್ವಾಮಿ ಸಾಲಿಮಠ ಮತ್ತು ಸದಸ್ಯರು, ವೀರಶೈವ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು. ಲಘು ಉಪಹಾರದೊಂದಿಗೆ ಕಾರ್ಯಕ್ರಮವು ಸಂಪನ್ನಗೊಂಡಿತು. ಅಕ್ಷಯ ತೃತೀಯ ಮುಹೂರ್ತದಲ್ಲಿ ಶ್ರೀಹರಿ ಛತ್ರಪತಿ ಶಿವಾಜಿ ಮಹಾರಾಜ ಗುರುಕುಲ ನಿರ್ಮಾಣ ಕಾರ್ಯ ಆರಂಭವಾಗಿದೆ. ಅಕ್ಷಯ ತೃತೀಯ ಶುಭ ಗಳಿಗೆಯಲ್ಲಿ ಗುರುಕುಲ ನಿರ್ಮಾಣ ಕಾರ್ಯ ಚುರುಕುಗೊಂಡಿದ್ದು, ಪ್ರಥಮ ಕಾರ್ಯವಾಗಿ ಕೊರೆಸಿದ ಬೋರ್ವೆಲ್ಗೆ ಪಂಪ್ಸೆಟ್ ಅಳವಡಿಸಿ ಭೂಮಿ ಪೂಜೆಯೊಂದಿಗೆ ಗುದ್ದಲಿ ಪೂಜೆ ಕಾರ್ಯ ಸಂಪನ್ನಗೊಂಡಿದೆ. ನಿರ್ಮಾಣ ಕಾರ್ಯದ ಒಂದೊಂದು ಕಾರ್ಯಗಳು ಆರಂಭವಾಗಿದೆ. ಹಗಲಿರುಳು ಗುರುಕುಲ ನಿರ್ಮಾಣಕ್ಕಾಗಿ ಮರಾಠ ಜಗದ್ಗುರು ವೇದಾಚಾರ್ಯ ಶ್ರೀ ಶ್ರೀ ಮಂಜುನಾಥ ಭಾರತಿ ಸ್ವಾಮೀಜಿಯವರು ಕಂಕಣಬದ್ಧರಾಗಿದ್ದು, ಅವರ ಪರಿಶ್ರಮದ ಫಲವಾಗಿ ಕಾರ್ಯಗಳು ಒಂದೊಂದಾಗಿ ಪ್ರಾರಂಭಗೊಂಡಿದ್ದು, ಮುಂದೆ ಹಳ್ಳಿಗಳಲ್ಲಿ ಸಂಚರಿಸಿ ಸಮಾಜ ಜಾಗೃತಿ ಮತ್ತು ಸಂಸ್ಕಾರ ಜಾಗೃತಿಯೊಂದಿಗೆ ಜೋಳಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಪ್ರತಿ ವ್ಯಕ್ತಿಯ ಭೇಟಿಗೆ ಸಂಕಲ್ಪ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಾಜದ ಹಾಗೂ ಅನ್ಯ ಸಮಾಜದ ಮುಖಂಡರುಗಳೆಲ್ಲರೂ ಒಂದಾಗಿ ಇಂದಿನ ಮಹತ್ ಕಾರ್ಯಕ್ಕೆ ಸಾಕ್ಷಿಯಾಗಿ ಸ್ವಾಮೀಜಿಗಳ ಪ್ರಯತ್ನವನ್ನು ಪ್ರಶಂಸಿಸಿ ತಾವೆಲ್ಲರೂ ತಮ್ಮ ಜೊತೆಯಲ್ಲಿರುವುದಾಗಿ ತನು ಮನ ಧನದಿಂದ ತಾವು ತಮ್ಮ ಜೊತೆಯಲ್ಲಿ ಇರುತ್ತೇವೆ ಎಂದು ವಾಗ್ದಾನ ಮಾಡಿದರು. ಸಪೋರ್ಟ್ ಕೊಡ್ತಾ ಬಂದವರು ನಮ್ಮ ಶ್ರೀಪತಿ ಭಟ್ಜಿ ಅವರು ಕೂಡ ಒಂದು ಕರೆಗೆ ಬಹಳಷ್ಟು ಅಪರೂಪವಾಗಿರುವಂಥ ಕ್ಷಣ. ಅಳ್ನಾವರದಲ್ಲಿ ಗೋವಾದಿಂದ ಬಂದು ವೇಟ್ ಮಾಡ್ತಾ ಇದ್ದಾರೆ 10 ಗಂಟೆಯಿಂದ. ಅದು ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಗುರುಕುಲದ ಬಳಗದಿಂದ, ಅವರು ಕೂಡ ಗುರುಕುಲ ಬಳಗದವರೇ, ಸದಸ್ಯರೇ. ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅದರ ಜೊತೆಗೆ ಇವತ್ತು ಪೆಂಡಾಲಿನ ವ್ಯವಸ್ಥೆ ಒಂದೇ ಫೋನ್ ಮಾಡಿದೆ, ಬೆಳಿಗ್ಗೆ 7 ಗಂಟೆಗೆ ಈ ಥರ ಇದೆ ಅಂಥೇಳಿ. ಆಯ್ತು ಸ್ವಾಮೀಜಿ ಅಂದೆ. ನಾನು ಸಿಂಪಲ್ ಮಾಡಪ್ಪ ಅಂದೆ. ಇಲ್ಲ, ಹಿಂದ್ಗಡೆನೂ ಪರದೆ ಕೂಡ ಕಟ್ಟಲೇಬೇಕು ಸ್ವಾಮೀಜಿ, ಅದು ಚೆನ್ನಾಗಿರ್ತಿತ್ತು ಅಂಥೇಳಿ ನಮ್ಮ ದೇಮಾನಿಯವರು ಮಾಡಿದ್ದಾರೆ. ಯಾವತ್ತೂ ಕೂಡ ಗುರುಕುಲದ ಬಗ್ಗೆ ಅವ್ರ ಜೊತೆ ನನ್ನ ಜೊತೆನೇ ಇರ್ತಾರೆ. ಮೊನ್ನೆ ನಾವು ಪ್ರೋಗ್ರಾಮ್ ಮಾಡಿದ್ವಿ, ಸುಮಾರು 15,000 ಜನರಿಗೆ ಪೆಂಡಾಲನ್ನು ಮಾಡಿಕೊಟ್ಟಿದ್ರು ಅವ್ರ ಟೀಮ್ನೇ. ಅವ್ರಿಗೂ ಸ್ವಾಗತ. ಮತ್ತೊಬ್ಬ ನಮ್ಮ ಧೀನ ನಾಯಕ ನಮ್ಮ ಜೊತೆ ಇದ್ದವರು ಯಾರು, ರಾಜು ಧುಳಿ ಅಂಥೇಳಿ. ಪಾಪ ಇಲ್ಲ ಈಗ, ಮಾತ್ರ ಅರ್ಧ ಅಂಗ ಮಾತ್ರ ಉಳಿದಿದೆ, ಅರ್ಧಾಂಗಿನಿ ಅಂತೇಳಿ ಕರಿತೀವಿ. ನಮ್ಮ ಜೊತೆ ನಮ್ಗೆ ತಾಯಿ ಥರ ಇದ್ದಾರೆ, ಪ್ರಶ್ನೆನೇ ಇಲ್ಲ. ನಾನು ಯಾವ ಸ್ಟೇಜಲ್ಲಿ ಕೂಡ ಓಪನವಾಗಿ ಹೇಳಬಲ್ಲೆ. ಪಾಪ ಹೋಗಿದ್ದಾರೆ, ಹುಲಿ ಹೋಗಿದ್ದಾರೆ, ಬಟ್ ತಾಯಿ ಬಿಟ್ಟು ಹೋಗಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಯಾವತ್ತೂ ಕೂಡ ಇರ್ತಾರೆ. ನಾನು ಭಗವದ್ಗೀತೆಯನ್ನು ಯಾವಾಗ ರೆಕಾರ್ಡಿಂಗ್ ಮಾಡ್ತಾ ಇದ್ದೆ, ಅರ್ಜೆಂಟ್ ದುಡ್ಡು ಬೇಕಾಗಿತ್ತು, ಅರ್ಜೆಂಟ್. ಸುಮಾರಷ್ಟು ಜನರಿಗೆ ನಾನು ಫೋನ್ ಮಾಡಿದ್ದೆ, ಅದರಲ್ಲಿ ದೋಸರು ಕೂಡ ಇದ್ದಾರೆ, ಆ ಕೆಲಸ ಮಾಡಿದ್ದಾರೆ. ಅರ್ಜೆಂಟ್ ಅವರು ಇಂಜಿನಿಯರ್ ಬೇಕು ಅಂದಾಗ ನಾನು ಒಂದು ಫೋನ್ ಮಾಡಿದ್ದಾರೆ, ಹಿಂಗಿದೆ ಅಮ್ಮ ಏನು ಮಾಡೋದು ಅಂತೇಳಿ. ಎಷ್ಟು ಬೇಕು ಗುರುಜಿ ಅಂದರು. ಹಿಂಗಿದೆ ಅಂದಾಗ ತುರಂತ 10 ಸೆಕೆಂಡ್ದೊಳಗೆ ಅವರು ಮಗಳಿಗೆ ಹೇಳಿ ಫೋನ್ಪೇ ಮಾಡಿದರು.
ಅಂದರೆ ಗುರುಕುಲ ಹೆಂಗಂದ್ರೆ ಇದು ಒಂದೇ ಮಾತು ಹೇಳ್ತೇನೆ, ಸಮಾಜ ಅಂತೂ ಇದ್ದೇ ಇದೆ ಜೊತೆಗೆ, ಆದರೆ ಎಲ್ಲರೂ ಕೂಡ ನಮ್ಮವರೇ. ಇವನಾರವ ಇವತ್ತಿ ನೋಡ್ರಿ, ಇವತ್ತು ಬಸವಾದಿ ಶರಣರು ಹೇಳಿರುವಂಥ ಮಾತು, ಇವನಾರವ ಎಂದೆನಿಸಿದ್ರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಅನ್ನುವರ ಸಿದ್ಧಾಂತ ಇವತ್ತು ಹುಟ್ಟಿದ್ದು. ನಮ್ಮ ಯಾರು ಬಸವ ಹುಟ್ಟಿರುವಂಥ ಅವತಾರ ತಾಳಿರುವಂಥ ದಿನ ಇವತ್ತು ಅವ್ರು ಹೇಳಿದ್ದು. ಹಾಗಾಗಿ ನಮಗಾಗಿ ನನ್ನಗಾಗಿ ಎಲ್ಲರೂ ಕೂಡ ನಮ್ಮವರೇ, ಎಲ್ಲ ಸಮಾಜದವರು ನಮ್ಮವರೇ, ಎಲ್ಲ ಭಕ್ತರು ನಮ್ಮವರೇ, ಎಲ್ಲ ಮಾನವರೇ ನಮ್ಮವರೇ. ಒಬ್ಬ ಸಾಧು ದೃಷ್ಟಿ ಇರುವುದರಿಂದ ಮತ್ತು ನಮ್ಮ ಜೊತೆಗೆ ಭಾಳಷ್ಟು ಹಗಲಿ ರಾತ್ರಿ ಬೆಳಗಾವ್ಕರ್ ಇದ್ದಾರೆ, ನಮ್ಮ ಸಮಾಜದ ಹಿರಿಯರು. ಒಂದು ಕ್ಷಣಕ್ಕೆ ಒಂದು ಹೇಳಿದರೆ ಸಾಕು, ಇದು ಆಗಬೇಕಂದ್ರೆ ಮುಗೀತು, ಅಲ್ಲಿ ನಿಂತು ಬಿಡ್ತಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡಬೇಕಾಗಿಲ್ಲ, ಅವ್ರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಆಮೇಲೆ ವಿಶೇಷವಾಗಿ ನಮ್ಮ ಸಮಾಜದ ಮತ್ತೊಬ್ಬರು ಹಿರಿಯರು ಕೃಷ್ಣ ಪಾಟೀಲ್ ಅವರು, ನಮ್ಮ ಈ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಭಾಳಷ್ಟು ಶಾಂತ ಜೀವಿ, ಸಮಾಧಾನ ಜೀವಿ. ಬೆಳಿಗ್ಗೆ ಒಂದು ಫೋನ್ ಮಾಡಿದೆ, ಹಿರಿಯರಿದ್ದೀರಿ ತಾವು ಈ ಒಂದು ಫಂಕ್ಷನ್ಗೆ ಬರಬೇಕಂದಾಗ, ಆಯಿತು ಸ್ವಾಮೀಜಿ ನಾನು ಬರ್ತೇನೆ ಅಂತ ಹೇಳಿದ್ರು. ಅವ್ರಿಗೆ ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಅದರ ಜೊತೆಗೆ ನಮ್ಮ ಡಾಕ್ಟರ್ ವಿನಾಯಕ್ ಡಾಕ್ಟರ್ ಅವರು ಡೈಲಿ ನಾನು ವಾಕ್ ಮಾಡುವಾಗ ಮೊನ್ನೆ ನನಗೊಂದು ಜೇನಿಂದು ಹುಳ ಕಚ್ಚಿತ್ತು. ಅವರು ಶಿರ್ಸಿ ತಾಲೂಕಿನ ನರೇಬಲ್ ಗ್ರಾಮದ ಶ್ರೀ ಶೀತಲಮಾರಿ ದೇವಿ ಜಾತ್ರೆಗೆ ಇಂದಿನಿಂದ ವಿವಿಧ ಧಾರ್ಮಿಕ ವಿಧಿವಿಧಾನದೊಂದಿಗೆ ಚಾಲನೆ ನೀಡಲಾಯಿತು. ಜಾತ್ರೆಯಲ್ಲಿ ಗ್ರಾಮಸ್ಥರು ತಮ್ಮ ತಮ್ಮ ಮನೆಯಲ್ಲಿ ಮಾಡಿದ ಸಿಹಿ ತಿನಸುಗಳನ್ನು ಬುಟ್ಟಿಯಲ್ಲಿಟ್ಟು ಅದನ್ನು ತಲೆ ಮೇಲಿಟ್ಟುಕೊಂಡು ಶ್ರೀದೇವಿಯ ಸನ್ನಿಧಿಗೆ ಮೆರವಣಿಗೆಯಲ್ಲಿ ತಂದರು. ಇಂದು ಬೆಳಿಗ್ಗೆ 6 ಗಂಟೆಯಿಂದ ಗಂಗಾ ಪೂಜೆ, ಕಳಸ ತುಂಬುವುದು, ಕಳಸ ಪೂಜೆ, ಭವ್ಯ ಮೆರವಣಿಗೆಯೊಂದಿಗೆ ಗದ್ದುಗೆ ಆರೋಹಣ ಕಾರ್ಯಕ್ರಮದ ನಂತರ ಶ್ರೀದೇವಿ ಜಾತ್ರಾ ಉತ್ಸವ ಪ್ರಾರಂಭಗೊಂಡಿತು. ಶ್ರೀದೇವಿಯನ್ನು ಮೆರವಣಿಗೆಯೊಂದಿಗೆ ಗದ್ದುಗೆ ತಂದ ಬಳಿಕ ಗ್ರಾಮಸ್ಥರು ಹೆಡಿಗೆ ಜಾತ್ರೆ ಮಾಡಿದರು. ಈ ಜಾತ್ರೆಯಲ್ಲಿ ಗ್ರಾಮದ ಪ್ರತಿಯೊಂದು ಗ್ರಾಮಸ್ಥರು ತಮ್ಮ ಮನೆಯಲ್ಲಿ ಮಾಡಿದ ಸಿಹಿ ತಿನಿಸುಗಳನ್ನು ಹೆಡಿಗೆಯಲ್ಲಿ ತುಂಬಿಕೊಂಡು ಅದನ್ನು ತಲೆಯ ಮೇಲಿಟ್ಟು ಗದ್ದುಗೆಗೆ ತಂದು ಶ್ರೀದೇವಿಗೆ ಸಮರ್ಪಿಸಿದರು. ನಾಳೆ ಜಾತ್ರೆಯ ಕೊನೆಯ ದಿನವಾಗಿದೆ. ಇದು ನ್ಯೂಸೇ ಆಗತ್ತೆ. ಸಮಾನತೆಯ ಹರಿಕಾರನಾಗಿರುವ ಜಗಜ್ಯೋತಿ ಬಸವಣ್ಣನವರ ಆದರ್ಶಗಳು ಇಡೀ ಜಗತ್ತಿಗೆ ಇಂದಿಗೂ ದಾರಿದೀಪವಾಗಿದೆ. ಅವರ ಆದರ್ಶದಿಂದ ಮಾತ್ರ ಜಗತ್ತಿನಲ್ಲಿ ಶಾಂತಿ ನೆಲೆಗೊಳ್ಳಲು ಮತ್ತು ಸತ್ಯ, ನಿಷ್ಠೆ, ಕಾಯಕದಿಂದ ಸಾಗಲು ಸಾಧ್ಯವಿದೆ ಎಂದು ಶಾಸಕ ಭೀಮಣ್ಣ ಅಂಟಿನಾಯ್ಕ ಅವರು ತಾಲೂಕು ಆಡಳಿತ ಸೌಧದಲ್ಲಿ ಏರ್ಪಡಿಸಲಾಗಿದ್ದ ಬಸವ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಶರ್ಮಿಳಾ ಮಾದನ್ಗಿರಿ, ಡಿವೈಎಸ್ಪಿ ಗಣೇಶ್ ಕೆಎಲ್, ವೀರಶೈವ ಸಮಾಜದ ಪ್ರಮುಖರಾದ ಶಿವಯೋಗಿ ಹಂದ್ರ, ಬಸವರಾಜ್ ಚಕ್ರಸಾಲಿ, ಸುದೀಪ್
ಸುಧೀರ್ ಹಂದ್ರ, ಶಶಿಕಲಾ ಚಂದ್ರಪಟ್ಟಣ, ಚಂದ್ರಶೇಖರ್ ಹಿರೇಮಠ್, ಪ್ರವೀಣ್ ಪಾಟೀಲ್ ತೆಪ್ಪ, ಜ್ಯೋತಿ ಗೌಡ ಪಾಟೀಲ್, ಸುವರ್ಣ ಸಜ್ಜನ ಇತರರು ಉಪಸ್ಥಿತರಿದ್ದರು. ಪ್ರಯತ್ನ ಪಡಬೇಕು ಅಂತ మన ಸಂಕಲ್ಪ ಇದ್ದಾಗ ಅಣ್ಣ ಬಸವಣ್ಣನವರು ಕಂಡಂತ ಸದುದ್ದೇಶಗಳು ಇದ್ದಾವು ಅವೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಅಣ್ಣ ಬಸವಣ್ಣನವರು 12ನೇ ಶತಮಾನದಲ್ಲಿ ಕೊಟ್ಟಂತ ಅನೇಕ ಸಂದೇಶಗಳು, ಅವರ ಆಚಾರ ವಿಚಾರಗಳನ್ನ ಅನೇಕ ಸಭೆ ಸಮಾರಂಭಗಳಲ್ಲಿ, ಅನೇಕ ಮಠ ಮಾನ್ಯರ ಅನಿಸಿಕೆಯಲ್ಲಿ, ಅವರ ಪ್ರವಚನದಲ್ಲಿ ನಾವೆಲ್ಲರೂ ಅನೇಕ ಸಂದರ್ಭದಲ್ಲಿ ಕೂಡ ನಾವು ಕೇಳಿಲ್ಲ. ಅವುಗಳನ್ನ ಸರಿಯಾದ ರೀತಿಯಲ್ಲಿ ಪ್ರಸ್ತುತವಾಗಿ ಬರಬೇಕಾದ್ರೆ, ಸರಿಯಾಗಿ ನಡೆಸಿಕೊಂಡು ಹೋಗಬೇಕಾದ್ರೆ ಇಂತಹ ಒಂದು ಸರ್ಕಾರಿ ಕಾರ್ಯಕ್ರಮ ಇದು ಸರ್ಕಾರ ಒಂದು ಹಲವಾರು ಮಾನವೀಯ ಪುರುಷರ ಜಯಂತಿಯನ್ನ ನಾವು ಮಾಡ್ತಾ ಇದ್ವಿ. ಆ ರೀತಿಯಲ್ಲಿ ಇವತ್ತು ಬಸವ ಜಯಂತಿಯನ್ನ ನಾವು ಆಚರಣೆ ಮಾಡಿ ಒಂದು ನಮನ ಸಲ್ಲಿಸಿದ ಮಾತ್ರ ಸೀಮಿತ ಇರಬಾರದು. ಇವತ್ತೇ ನಮ್ಮ ಆಡಳಿತ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸೇರಿ, ಸಮಾಜದ ಅಧ್ಯಕ್ಷರು ಸಾರ್ವಜನಿಕರು ಸೇರಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿಲ್ಲ. ಇದು ಇಷ್ಟಕ್ಕೆ ಸೀಮಿತ ಒಂದು ದಿನಕ್ಕೆ ಮಾತ್ರ ಸೀಮಿತ ಇರುವಂತದ್ದು. ಅಧಿಕಾರಿಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಸಮಾಜದ ಬಂಧುಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಅಣ್ಣ ಬಸವಣ್ಣವರು ಕೊಟ್ಟಂತಹ ಸಂದೇಶಗಳನ್ನ, ಅವರ ಅನೇಕ ರೀತಿಯ ವಚನಗಳ ಮುಖಾಂತರ ಸಮಾಜದ ಸುಧಾರಣೆಯನ್ನ ತರ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದರು. ಅದಕ್ಕೆ ಇನ್ನೂ ಹೆಚ್ಚಿನ ಖುಷಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಸಮೂಹ ಮಾಡಬೇಕಾಗ್ತದೆ. ಒಂದ್ ಕಡೆ ನಾವು ಕಾಯಕವೇ ಕೈಲಾಸ ಅಂತ ಸಂದೇಶಗಳಿದೆ. ಈಗಾಗಲ್ಲ ಕಾಯಕವೇ ಕೈಲಾಸ ಅಂತಂದು ಬರೀ ರೈತರು ಅಥವಾ ಕೂಲಿ ಮಾಡ್ತಕ್ಕಂಥವ್ರು ಅವರ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಉದ್ಯೋಗವನ್ನು ಇನ್ನೇನು ಮಾಡ್ಕೊಳ್ತಕ್ಕಂಥ ಒಂದೇ ಅನ್ನೋದಲ್ಲ. ಯಾವ ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಯಾವ ಒಂದು ಜವಾಬ್ದಾರಿಯನ್ನು ಹೊತ್ತು ಆ ಸ್ಥಾನದಲ್ಲಿ ಅಲಂಕರಿಸುತ್ತಾರೋ, ಆ ಜವಾಬ್ದಾರಿಯನ್ನ ತಗೊಂಡಿರ್ತಾರೋ, ಅವ್ರೆಲ್ಲರೂ ಕೂಡ